ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದಿರಿ? ಆರಾಮದಿರಿ? ನಾನು ಕೂಡ ಆರಾಮದೀನಿ ನೋಡ್ರಿ. ಬರ್ರಿ ಇವತ್ತು ಏನು ಮಾಡಕತ್ತೀನಪ್ಪ ಅಂತಂದ್ರೆ ಕೊಬ್ಬರಿ ಕಡುಬು ಮಾಡಕತ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಒಣ ಕೊಬ್ಬರಿ ಬೆಲ್ಲ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ರೀ. ಇದ್ರಾಗ ಸ್ವಲ್ಪ ಏಲಕ್ಕಿ ಹಾಕೀನಿ ರೀ. 4 ಏಲಕ್ಕಿ, ಕೊಬ್ಬರಿ, ಬೆಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿನಿ ರೀ. ನೋಡಿರಿ, ಈ ಥರ ಮೆತ್ತಗೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಎಲೆ ತೀಡಿ ಇಟ್ಕೊಂಡಿದ್ದೀನಿ ನೋಡಿರಿ. ಈ ಥರ ಗಟ್ಟಿ ನಾದ್ಬೇಕ್ರಿ ಹಿಟ್ಟು. ಸ್ವಲ್ಪ ನಾವು ಗಟ್ಟಿ ಹಿಟ್ಟು ನಾದ್ಬಿಟ್ರೆ ಈ ಥರ ಚೆಂದಾಗಿ ಎಲೆ ಬರ್ತಾವೆ. ಇದ್ರೊಳಗೆ ತುಂಬ್ಕೊಳ್ಳೋಣ್ರಿ. ಇದು ಒಂದು ಕೈಯಿಂದ ಮಾಡೋಕ್ಕಾಗಲ್ಲ ರೀ. ಒಂದು ಕೈಯೊಳಗೆ ಎಲೆ ಹಾಕ್ಕೊಂಡು ಇನ್ನೊಂದು ಕೈಯಿಂದ ಪುಡಿ ಹಾಕ್ಕೊಂಡು ತುಂಬ್ಕೋತ ಬರ್ಬೇಕು. ಈ ಥರ ಕರ್ಚಿಕಾಯಿ ಮಾಡೋಕೆ ತುಂಬ್ತೀವಲ್ಲ ರೀ, ಸೇಮ್ ಅದೇ ಥರನೇ ಇದು ತುಂಬಿ ತೋರಿಸ್ತೇನೆ ರೀ ಹೆಂಗೆ ತುಂಬ್ತೀನಿ ಅಂಥೇಳಿ. ನಾವು ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ನೋಡಿರಿ ಇದು ಕೊಬ್ಬರಿ ಕಡುಬು. ಎಲ್ಲ ಥರನೂ ಮಾಡಿ ತೋರಿಸ್ತೇನೆ ರೀ. ನಮ್ಮ ಕಡೆ ಏನೇನು ಸ್ಪೆಷಲ್ ಇರ್ತಾವೆ ಎಲ್ಲನೂ ಮಾಡಿ ತೋರಿಸ್ತೀನಿ. ಪ್ಲೀಸ್ ನನ್ನ ವಿಡಿಯೋ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಪ್ರೋತ್ಸಾಹಿಸ್ರಿ ನನ್ನ ಚಾನಲ್ನ. ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆಗಳು ಏನೇನಿದಾವೆ ಎಲ್ಲನೂ ಮಾಡಿ ಹಾಕ್ತೇನೆ ರೀ. ಒಂದು ಇವಾಗ ಮೊನ್ನೆ ಬೆಲ್ಲಕ್ಕೆ ಬೇಳೆ ಕುಚ್ಚಿ ಕಡುಬು ಮಾಡಿದ್ದೇನೆ ರೀ. ಇವಾಗ ಕೊಬ್ಬರಿ ಕಡುಬು ಮಾಡ್ತೀನಿ. ಮತ್ತು ಇನ್ನೊಂದು ಟೈಮ್ ಖಾರದ ಕಡುಬು ಮಾಡ್ತೀನಿ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇದು ಮುರುಗಿ ಕೊರಿತೀನಿ ರೀ. ಇದು ಮಡ್ಚ್ಕೊಂಬಿಟ್ಟು ಮುರುಗಿ ಕೊರಿತೀನಿ. ಹೆಂಗಂತೆ ತೋರಿಸ್ತೀನಿ ಅಂತ ರೀ. ಇದು ಮೊದಲು ಇದೊಂದು ಮಾಡ್ಕೊತೀನಿ ನೋಡಿರಿ. ನೋಡಿ ಸ್ನೇಹಿತರೆ, ಈ ಥರ ಎಲ್ಲ ಒಂದು ಕೈಯೊಳಗೆ ಈ ಥರ ಎಲೆ ಹಿಡ್ಕೊಂಡು ಪೌಡ್ರ್ ಹಾಕ್ಕೊಂಡಿದ್ದೀನಿ ನಡುವೆ. ಇವಾಗ ಇದನ್ನು ಹಿಂಗೆ ಬಾಯಿ ತುಂಬ ಬರಬೇಕು. ಹಿಂಗೆ ಒಂದಕ್ಕೊಂದು ಕ್ಲೋಸ್ ಮಾಡಬೇಕು. ಈಗ ನೋಡಿರಿ, ಈ ಥರ ಕಡುಬು ಆಯ್ತಲ್ಲ. ಇವಾಗ ಇದು ಮುರುಗಿ ಕೊರೆಯೋದು ಅಂತೀವಿ ರೀ ನಮ್ಮ ಕಡೆ. ಹೆಂಗೆ ಅಂತಂದ್ರೆ ಇಷ್ಟು ಹಿಂಗೆ ಜಗ್ಬಿಟ್ಟು ಮತ್ತೆ ಹಿಂಗೆ ಒತ್ತೋದು, ಮತ್ತೆ ಹಿಂಗೆ ಜಗ್ಬಿಟ್ಟು ಹಿಂಗೆ ಒತ್ತೋದು. ಈ ಥರ ಮುರುಗಿ ಕೊರೆಯೋದು. ನಮ್ಮ ಕಡೆ ಮುರುಗಿ ಕೊರೆಯೋದು ಅಂತೀವಿ ನೋಡಿರಿ. ಈ ಥರ ಅಂದರೆ ಬಾಯಿ ಬಿಡೋದಿಲ್ಲ ರೀ. ಕಡುಬು ಕುದಿಸ್ತೀವಲ್ಲ, ಬಾಯಿ ಬಿಡೋದಿಲ್ಲ. ಆವಾಗ ಬಾಯಿ ಬಿಟ್ಟರೆ ಏನಾಗುತ್ತೆ ರೀ, ಎಲ್ಲನೂ ಓಪನ್ ಆಗಿಬಿಟ್ಟಿರ್ತಲ್ಲ, ಇದ್ರೊಳಗೆ ಇರುವಂಥದ್ದೆಲ್ಲ ಸ್ವೀಟು ಆಚೆ ಬಂದುಬಿಡ್ತೀರಿ, ಸರಿ ಅನ್ಸೋದಿಲ್ಲ. ಇದೇ ಥರನೇ ಇವಿಷ್ಟು ಎಲ್ಲ ಮಾಡ್ಕೊತೀನಿ ನೋಡಿರಿ. ನಾನು ಇಷ್ಟು ಎಲ್ಲ ಕಡುಬು ಮಾಡಿಕೊಂಡು ಆಮೇಲೆ ಸಿಗ್ತೀನಿ ರೀ. ನೋಡಿ ಸ್ನೇಹಿತರೆ, ಇವಾಗ ಇಷ್ಟು ಎಲ್ಲ ತುಂಬಿಟ್ಕೊಂಡಿದ್ದೀನಿ ನೋಡಿರಿ. ನೋಡಿರಿ, ಇವನ್ನ ಕುದಿಯೋದಕ್ಕೆ ಇಟ್ಕೊಂಡ್ರಿ. ನೀರು ಹೊಯ್ದಾಡಕ್ಕೆ ಇಟ್ಟಿನಿ ಈಗ ಎಲೆಕ್ಟ್ರಿಕ್ ಕುಕ್ಕರ್ನೊಳಗೆ. ಇವಾಗ ಇದು ಒಂದು ಎಲ್ಲ ಇದ್ರಾಗ ಜೋಡಿಸ್ಕೊತೀನಿ ನೋಡಿರಿ. ಕುದಿಸ್ಕೊಳ್ಳೋಣ. ಈ ಥರ ನೋಡಿರಿ. ಇಷ್ಟು ಕುದಿ ಹಾಕಿ ಇಟ್ಕೊಂಡ್ಬಿಡ್ತೇನೆ ನೋಡಿರಿ. ಈ ಥರ ಇವಾಗ ಕುದಿಯೋದಕ್ಕೆ ಇಟ್ಕೊಳ್ಳೋಣ ರೀ. ಈಗ ನೋಡಿರಿ, ನೀರು ಕುದಿಯಾಕ್ತಾವ. ಈಗ ಮುಚ್ಚಿ ಬಿಡ್ತೀನಿ. ಒಂದು 10 ನಿಮಿಷ ಕುದಿಯೋಕೆ ಇಟ್ಬಿಡ್ತೀನಿ ಅಷ್ಟು. ಆಮೇಲೆ ಅದು ಒಂದು ಬ್ಯಾಚ್ ಆಯ್ತಲ್ಲ. ಇವಾಗ ಇದಿಷ್ಟು ಅದಾವ ರೀ. ಇವಿಷ್ಟು ಕುದಿಸ್ಬಿಟ್ಟು ಆಮೇಲೆ ಮತ್ತೆ ಇಂಥ ಒಂದು 4 ಕಡುಬು ಮಾಡ್ಕೊಂಡ್ಬಿಡ್ತೀನಿ ರೀ. ಈ ಥರ ಎಲೆ ಕಡುಬು ಮೊನ್ನೆ ತೋರಿಸ್ನಲ್ಲ ರೀ, ಎಲೆ ಕಡುಬು ಬೆಲ್ಲಕ್ಕೆ ಬೇಳೆ. ಇವೊಂದು 4 ಮಾಡ್ಕೊಂಡ್ಬಿಡ್ತೀನಿ. ಅಂದ್ರೆ ಕಡುಬು ತಿಂದಮೇಲೆ ಸ್ವಲ್ಪ ಖಾರವಾಗಿ ತಿನ್ಬೇಕಲ್ಲ ಇದನ್ನು. ಆಮೇಲೆ ಉಳ್ಳಾಗಡ್ಡಿ ಖಾರ ಕೊಡ್ತೀನಿ. ಕಾಂಬಿನೇಷನ್ ಮಸ್ತ್ ಕಲಿತೈತ್ರಿ. ಸಾಕ್ರಿ, ಇಷ್ಟು ಪೌಡ್ರ್ ಓದೈತಿ ಕೊಬ್ಬರಿದು. ಬೆಳಗ್ಗೆ ಹುಡುಗರು ತುಪ್ಪ ಹಾಕ್ಕೊಂಡು ಉಂಡೆ ಕಟ್ಬಿಡ್ತೀನಿ. ತಲಕ್ಕೆ ಒಂದೊಂದು, 2 ಮಕ್ಕಳಿಗೆ ಒಂದೊಂದು ಉಂಡೆ ಕಟ್ಬಿಡ್ತೀನಿ. ಸಾಕಷ್ಟು ಕಡುಬು ಜಾಸ್ತಿ ಹಾಕವು. ತುಪ್ಪ ಹಚ್ಚಿ ಬೆಳಗ್ಗೆ ಕೊಡ್ತೀನಿ ಅವರಿಗೆ. ಇವಾಗ ಇಂಥವು ಇನ್ನೊಂದು 4 ಇಲ್ಲಿ ಹಿಟ್ಟು ಐತಲ್ರಿ, ಆ ಹಿಟ್ಟಿನೊಳಗೆ ಐತಿ. ಈ ಥರದ್ದು ಒಂದು 4 ಕಡುಬು ಮಾಡ್ಕೊಂಬಿಡ್ತೀನಿ. ಓಕೆ, ಸಿಗನ್ರಿ ಮತ್ತು ಊಟದ ಟೈಮ್ನೊಳಗೆ. ಊಟ ಮಾಡುವಾಗ ಪ್ಲೇಟ್ ಹಚ್ಚಿದ್ಮೇಲೆ ಸಿಗ್ತೀನಿ ಹೆಂಗೆ ಅದು ಏನೇನೈತಿ ಅಂಥೇಳಿ. ನೋಡಿ ಸ್ನೇಹಿತರೆ, ಎಲ್ರದ್ದು ಊಟ ಆಯ್ತು. ಈಗ ನಾನು ಮಾಡಾಕತ್ತೀನಿ ನೋಡಿರಿ. ಈಗ 4 ಪ್ಲೇಟ್ ಹಚ್ಕೊಂಡಿದ್ದೀನಿ. ಕೊಬ್ಬರಿ ಕಡುಬು, ತುಪ್ಪ, ಆಮೇಲೆ ಹುಣಸೆ ಖಾರ, ಆಮೇಲೆ
ಉಳ್ಳಾಗಡ್ಡಿ ಖಾರ ನೋಡಿರಿ, ಇದು ಎಲೆಗಡ್ಡಿನೊಳಗೆ ಉಳ್ಳಾಗಡ್ಡಿ ಖಾರ ತುಪ್ಪ ಭಾಳ ಮಸ್ತ್ ಕಾಂಬಿನೇಷನ್ ಆಗುತ್ತೆ ರೀ. ನೋಡಿರಿ ಈ ಥರ ಆಯ್ತು ನೋಡಿರಿ. ಕೊಬ್ಬರಿ ಕಡುಬು ನಾ ಮಾಡಿರುವಂಥ ಕೊಬ್ಬರಿ ಕಡುಬು ನಿಮಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಒಂದು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿ ತಿಳಿಸ್ರಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ 40% ಜನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ. ಪ್ಲೀಸ್ ಆ ಥರ ಮಾಡಿಬಿಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಓಕೆ, ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಟೇಕ್ ಕೇರ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಹೇಳ್ತಾ ಸಿಗೋಣ್ರಿ ಇನ್ನೊಂದು ವಿಡಿಯೋದೊಳಗೆ. ಬಾಯ್.